ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ಅಂಡ್ ಇವಾಗ ನಮ್ ಹೋಮ್ ಟೂರ್ ತೋರಿಸ್ತಾ ಇದ್ದೀವಿ. ದಿಸ್ ಇಸ್ ನಿಖಿತಾ and I'm Ritesh. ಸೊ One eternity later. ನಗಸ್ಬೇಡ, ನಾನು ನೀಟಾಗಿ ಮಾಡೋದಕ್ಕಾಗಲ್ಲ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್. Why? I don't understand. ನಾವು ಬಂದು ಸೆಟಲ್ ಡೌನ್ ಆಗೋದಕ್ಕೆ ತುಂಬಾ ದಿನ ತಗೊಂತು. 2 months ಆಯ್ತು. ಅಂಡ್ ಆಲ್ರೆಡಿ 1 ಸೆಮ್ದು ಎಕ್ಸಾಮ್ ಸ್ಟಾರ್ಟ್ ಆಗೋಗಿತ್ತು. ಸೊ ನಾವು ಯಾವ್ದು ವ್ಲಾಗ್ಸ್ ಮಾಡೋದಕ್ಕಾಗಿರ್ಲಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವಾಗ ಸೊ ಫೈನಲಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇವಾಗ ನಾವು ಮಾಡ್ತಿರೋ ಹೋಮ್ ಟೂರ್ ಟೈಮ್ ಏನಂದರೆ ಫುಲ್ ಫಾಗ್ ಇದೆ. ಇಟ್ಸ್ ಅ ವಿಂಟರ್ ಟೈಮ್, ಫುಲ್ ಫಾಗ್. ಸೊ ಮನೆ ಮುಂದೆನೆ ಫಸ್ಟ್ ಇಲ್ಲಿ ಪೋಸ್ಟ್ ಬಾಕ್ಸ್ ಇಟ್ಟಿದ್ದಾರೆ. ಇಟ್ಸ್ ಲೈಕ್ ನಾವು ಫಸ್ಟ್ ನಮ್ಮ ನೇಮ್ಸ್ನೆಲ್ಲ ಸ್ಟಿಕ್ ಆನ್ ಮಾಡಬೇಕು. ಇಟ್ಸ್ ಅ ಮ್ಯಾಂಡೇಟರಿ ಥಿಂಗ್. ಇಲ್ಲಿ ಯಾವಾಗಲೂ ಲೆಟರ್ಸ್ ಬಂದು ಹಾಕಿರ್ತಾರೆ. ಆ್ಯಂಡ್ ಏನೇ ಪಾರ್ಸಲ್ಸ್ ಬಂದ್ರೂ ಕೂಡ ಅವ್ರಿಗೆ ಒಂದು ಕೀ ಇರುತ್ತೆ. ದೇ ವಿಲ್ ಜಸ್ಟ್ ಓಪನ್ ಇಟ್ ಆ್ಯಂಡ್ ಒಳಗಡೆ ಎಲ್ಲನೂ ಸ್ಟೋರ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ದಿಸ್ ಇಸ್ ಅವರ್ ಹೌಸ್. ಸೊ ಗೈಸ್, ಇವಾಗೆಲ್ಲ ಇಲ್ಲಿ ಏನು ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ, ನಮ್ಮ ಇಂಡಿಯಾದಲ್ಲಂತೂ ಈ ನಾರ್ಮಲ್ ಆಗಿ ಬೆಳೆಯೋ ಗಿಡಗಳೆಲ್ಲ ಬರೀ ಕಾಂಗ್ರೆಸ್ ಗಿಡಗಳು ಬೆಳೆಯುತ್ತೆ. ಬಟ್ ಇಲ್ಲಿ ಮಾತ್ರ ಬ್ಯೂಟಿಫುಲ್ ಗಿಡಗಳು. ಇದೆಲ್ಲ ಕಂಪ್ಲೀಟ್ ಆಫ್ ಸ್ಟ್ರಾಬೆರೀಸ್. ಇವಾಗೆಲ್ಲ ಫುಲ್ಲು ತುಂಬ ಮಳೆ ಬಂದಿರೋದಕ್ಕೆ ಹಾಳಾಗಿದೆ. ಬಟ್ ನಾವು ಆಲ್ಮೋಸ್ಟ್ ಫ್ರೂಟ್ಸು, ಬೆರೀಸು ಮತ್ತು ಬ್ಲೂಬೆರೀಸ್, ರೆಡ್ ಬೆರೀಸ್ ಎಲ್ಲ ತೊಗೋಬೇಕಂದ್ರೆ ಅಲ್ಲೆಲ್ಲ ಫುಲ್ ರೆಡ್ ಬೆರೀಸ್, ಬ್ಲೂಬೆರೀಸೇ ಸಿಗೋದು. ಅಲ್ಲಿ ಹೋಗಿ ಪಿಕ್ ಮಾಡ್ಕೊಂಡು ಬಂದು ಒಂದೊಂದ್ಸತಿ ತಿಂತಿರ್ತೀವಿ. ದಿಸ್ ಆಲ್ ಆಫ್ ಸ್ಟ್ರಾಬೆರೀಸ್ ಪ್ಲಾಂಟ್ಸ್. ನಾನು ಈ ಮನೆ ಚೂಸ್ ಮಾಡಿದ್ದು ಬಿಕಾಸ್ ಆಫ್ ದ ವೀವ್, ಅ ಗುಡ್ ಪ್ಲೇಸ್ ಟು ಸ್ಟೇ ಅಂತ. ಸೊ ಲೆಟ್ಸ್ ಗೋ ಟು ಅವರ್ ಹೌಸ್ ಆ್ಯಂಡ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಸೊ ಫಸ್ಟ್ ಒಳಗೆ ಬಂದಿದ ತಕ್ಷಣ ದಿಸ್ ಇಸ್ ಆಲ್ ದ ಕವರ್ಸ್. ನಾವು ಗ್ರಾಸರೀಸ್ಗೆ ಅದಕ್ಕೆಲ್ಲ ಇಟ್ಟಿರೋದು. ತುಂಬ ಗಲೀಜಾಗ ಇಟ್ಟಿದ್ದೀವಿ. ಅಂಬ್ರೆಲಾಸ್ ಇಲ್ಲೆಲ್ಲ ಆಲ್ಮೋಸ್ಟ್ ನಾವು ಶೂಸ್ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಒನ್ ಥಿಂಗ್ ಐ ಜಸ್ಟ್ ವಾಂಟ್ ಟು ಶೋ ಯು ಇಸ್ ಲೈಕ್, ನಾವು ಇಂಗ್ಲಿಷ್ ಮೂವೀಸ್ ಎಲ್ಲ ಫಸ್ಟ್ ನೋಡಿದಾಗೆಲ್ಲ ನಮ್ಗೆ ತುಂಬ ಫೀಲ್ ಆಗ್ತದೆ, ಯಾಕೆ ಒಳಗೆ ಬಂದಿದ ತಕ್ಷಣ ಒಂದು ಹ್ಯಾಂಗರ್ಸ್ ಎಲ್ಲ ಇಟ್ಟಿರ್ತಾರೆ, ಏನಿದು ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ಬಟ್ ಇಲ್ಲಿಗೆ ಬಂದಮೇಲೆ ನನಗೂ ಗೊತ್ತಾಗಿದ್ದು, ಹೊರಗಡೆ ಜಾಕೆಟ್ ಇಲ್ಲದೆ ಎಲ್ಲೂ ಹೋಗೋದಕ್ಕೆ ಆಗಲ್ಲ. ತುಂಬ ಚಳಿ ಇರುತ್ತೆ. ಕೋಟ್ ಟ್ರೌಸರ್ಸ್ ಎಲ್ಲ ನಮ್ಮ ಜಾಕೆಟ್ಸ್, ಕೋಟ್ಸ್, ರೈನ್ ಕೋಟ್ಸ್, ಸ್ಕಾರ್ಫ್ಸ್, ಎವ್ರಿಥಿಂಗ್ ಇಲ್ಲೇ ಇಟ್ಟಿದ್ದೀವಿ. ಬೂಟ್ಸ್, ಶೂಸ್ ಎಲ್ಲಾನು ಆಲ್ಮೋಸ್ಟ್ ಇಲ್ಲೇ ಇಟ್ಟಿದ್ದೀವಿ. ಇದು ಮುಗಿದ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ದಿಸ್ ಇಸ್ ಅ ಕಾಮನ್ ಟಾಯ್ಲೆಟ್ ಇರೋದು. And this is a washroom in a ground floor. They kept all the stuff. And it's a shower room. ನಂಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ ಅಂದ್ರೆ, ನಾವು ಸ್ನಾನ ಮಾಡಿ ಬಂದಾಗೆಲ್ಲ ಟವಲ್ನೆಲ್ಲ ಆಚೆ ಎಲ್ಲ ಬಿಸಾಕ್ತೀವಿ, ಇಲ್ಲ ಹೊರಗಡೆ ಒಣಗಾಕ್ತೀವಿ. ಬಟ್ ಇಲ್ಲೇನಂದ್ರೆ ಫಾರ್ ಟವಲ್ ಒಣಗಾಕಕ್ಕೇನೆ ಒಂದು ಹೀಟರ್ ಇಟ್ಟಿದ್ದಾರೆ. ಇಟ್ಸ್ ರಿಯಲಿ ಗುಡ್. ನಾವು ಸ್ನಾನ ಮಾಡಿ ಬಂದ್ಮೇಲೆಲ್ಲ ಟವಲ್ ಎಲ್ಲ ಒಣಗಾಕ್ಬೋದು. ಇಟ್ಸ್ ಗುಡ್. ಇದು ಮಷಿನ್ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಎಲ್ಲ ಇದೆ. ನಾವು ಎಷ್ಟು ಸೆಟ್ ಮಾಡ್ಬೋದು ಏನೋ ಅಂತ ಜಸ್ಟ್ ಆಫ್ ಮಾಡಿದ್ದೀನಿ ಇವಾಗ. ಯಾ. ಆ್ಯಂಡ್ ನಾವೆಲ್ಲ ಮನೆಗೆ ಬಂದ ತಕ್ಷಣ ಇಂಡಿಯಾದಲ್ಲಿ ಫಸ್ಟ್ ನಾವು ಎ ಸಿ ಇರಲಿ ಅಂತ ಫೀಲ್ ಆಗ್ತದೆ. ಇಲ್ಲಿ ಬಂದ ತಕ್ಷಣ ಫಸ್ಟ್ ನಮ್ಗೆ ಹೀಟರ್ ಇದೆಯಪ್ಪ ಅಂತ ನೋಡ್ತೀವಿ. ಮನೆಗೆ ಬಂದ ತಕ್ಷಣ ಯಾವಾಗಲೂ ಹೀಟರ್ ಇಟ್ಟಿದ್ದೀವಿ. ಗುಡ್ ಲೈಟಿಂಗ್ಸ್, ಇಲ್ಲಿ ಹೀಟಿಂಗ್ ಸೆಟ್ ಮಾಡೋದಕ್ಕೆ ಫಾರ್ ಆಲ್ ದ ರೂಮ್ಸ್ ಸೆಟ್ಟಿಂಗ್ಸ್ ಇದೆ. ಟೆಂಪ್ರೇಚರ್ ಇನ್ಕ್ರೀಸ್ ಮತ್ತು ಲೋ ಮಾಡೋದಕ್ಕೆ ಯಾವ ಟೈಮಲ್ಲಿ ಇದು ಲೈಕ್ ವಿಂಟರ್ಸ್ ಮತ್ತು ಸಮ್ಮರ್ ಸೀಸನಲ್ಲಿ ಎಲ್ಲದಕ್ಕೂ ಸೆಟ್ ಮಾಡೋದಕ್ಕೆ ಇಟ್ಟಿದ್ದಾರೆ. Good. And our living room, a TV, and yeah, ಇದು ನಮ್ಮ ಪುಟ್ಟ ದೇವ್ರ ಮನೆ ತರ.
ಸೊ ಗಣಪತಿ ಆ್ಯಂಡ್ ಭಗವದ್ಗೀತೆ ಇಟ್ಟಿದ್ದೀವಿ. ಮಾರ್ನಿಂಗ್ ಯಾವಾಗಲೂ ಪೂಜೆ ಮಾಡ್ತೀವಿ. ಎವ್ರಿಥಿಂಗ್ ಡ್ರಾಯರಲ್ಲಿ ಎವ್ರಿಥಿಂಗ್ ಈಚಾಗಿದೆ. ದಿಸ್ ಇಸ್ ದ ಕ್ಲೋತ್ ಹ್ಯಾಂಗರ್. ನಾವು ಹೊರಗಡೆ ಇರ್ತೀವಿ ಆಲ್ವೇಸ್, ಬಟ್ ಇವಾಗ ಫಾಗ್ ಇರೋದ್ರಿಂದ ಆ್ಯಂಡ್ ವಿಂಟರ್ ಇರೋದ್ರಿಂದ ಒಳಗಿರ್ತಾ ಇದ್ವಿ ಬಿಕಾಸ್ ಬಟ್ಟೆ ಒಣಗಲ್ಲ ಆಸ್ ಯೂಶುವಲ್. ಆ್ಯಂಡ್ ದಿಸ್ ಈಸ್ ಡೈನಿಂಗ್ ಟೇಬಲ್. ಯಾವಾಗಲೂ ನೀಟಾಗಿ ತಿನ್ನೋದಕ್ಕೆ ಮತ್ತೆ ಎಲ್ಲ ಪಾರ್ಟಿ ಗೀಟಿ ಮಾಡೋದಕ್ಕೆ ಬಂದ್ಬಿಟ್ಟಿದೆ ಎಲ್ಲ ಇರೋದು. ಆ್ಯಂಡ್ ಯಾ, ದಿಸ್ ಇಸ್ ಅ ಹ್ಯಾಂಡ್ ಫುಟ್ಬಾಲ್ ಗೇಮ್. ಇಲ್ಲಿ ಹ್ಯಾಂಡ್ ಫುಟ್ಬಾಲ್ ಯಾವಾಗಲೂ ನಾವು ಬೇಜಾರಾದಾಗೆಲ್ಲ ವಿಲ್ ಪ್ಲೇ ಇಟ್. ಆ್ಯಂಡ್ ಹಿಯರ್ ಇಸ್ ದ ಬಾಲ್ ಎವ್ರಿ ಟೈಮ್ ಲೈಕ್ ಅದಿಬ್ರು ಇರಬೇಕು ಆಟ ಆಡೋದಕ್ಕೆ. ವೆರಿ ನೈಸ್. ಸೊ ಇದು ಒಳಗಡೆ ನಮ್ಮ ಸ್ಮಾಲ್ ಸ್ಟೋರ್ ರೂಮ್. ಎಲ್ಲ ಐಟಮ್ಸು ಆದ್ರೆ ನಮ್ಮ ಓನರ್ಸ್ ಆಲ್ಮೋಸ್ಟ್ ಎಲ್ಲ ಐಟಮ್ಸು ತೆಗೆದಿಟ್ಟಿದ್ರು. ಸೊ ಆಲ್ಮೋಸ್ಟ್ ಇನ್ನೂ ಯೂಸ್ ಆಗ್ತಾ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸೊ ಯಾ, ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಟು ಹ್ಯಾವ್ ಎಲ್ಲ ಕುಕ್ ಮಾಡೋದಕ್ಕೆಲ್ಲ. ಇಟ್ಸ್ ಓಪನ್ ಕಿಚನ್. ಯಾ, ಇದು ಓವನ್. ಆ್ಯಂಡ್ ದ ಮೇನ್ ಥಿಂಗ್ ಏನಂದ್ರೆ ನಾವು ಅಲ್ಲಿಂದ ಏನೂ ತೊಗೊಂಬರಕ್ಕಾಗಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಯಾವ ಓನರ್ ಎಲ್ಲಾನು ಕಿಚನ್ ಯುಟೆನ್ಸಿಲ್ಸ್ ಎಲ್ಲಾನು ಪ್ರೊವೈಡ್ ಮಾಡಿದ್ದಾರೆ. ಸೊ ಇವನ್ ದ ಪ್ಲೇಟ್ಸ್, ಬೌಲ್ಸ್, ಎವ್ರಿಥಿಂಗ್ ಅವರೇ, ಇದೂ ಕೂಡ ಅವರೇ ಪ್ರೊವೈಡ್ ಮಾಡಿರೋದು. ಐ ರಿಯಲಿ ಲವ್ ಇಟ್. And this all the groceries we brought. We all are Indians, by the way, the one who are staying here. And gases ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ರು, the boxes, everything. This all groceries ನಾವು ಇಂಡಿಯಾದಿಂದನೇ ತೊಗೊಂಡ್ಬಂದಿದ್ದೀವಿ. All the groceries, a huge cupboard ಅಲ್ಲಿ ಎಲ್ಲ. ಸೊ ದಿಸ್ ಇಸ್ ಅ ಟೋಸ್ಟ್ ಮೇಕರ್ ಆ್ಯಂಡ್ ಅ ಕೆಟ್ಲರ್. ಇಲ್ಲೆಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಂಡ್ಬಿಡ್ಬೋದು, ಟೈಮ್ ಎಲ್ಲ ತಗೊಳ್ಳಲ್ಲ. ಆ್ಯಂಡ್ ದಿಸ್ ಇಸ್ ಲೈಕ್ ಎಲೆಕ್ಟ್ರಿಕ್ ಗ್ಯಾಸ್. ದೊಡ್ಡ ವೆಸಲ್, ಸ್ಮಾಲ್ ವೆಸಲ್, ಆ್ಯಂಡ್ ಯಾ, ಇಲ್ಲಿ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅ ಮೈಕ್ರೋವೇವ್. ನಾವು ಆಲ್ಮೋಸ್ಟ್ ಪಿಜ್ಜಾಸ್, ಎಗ್ ಪಫ್ ಆ ಥರ ಎಲ್ಲ ಮಾಡ್ಬೇಕಂದ್ರೆ ವಿಲ್ ಯೂಸ್ ದಿಸ್ ಟು ಮೇಕ್ ಅ ಪೇಸ್ಟ್ರೀಸ್. ಯಾ, ಆ್ಯಂಡ್ ದಿಸ್ ಇಸ್ ಡಿಶ್ ವಾಷರ್. ಆಲ್ಮೋಸ್ಟ್ ವೆಸಲ್ಸ್ ಎಲ್ಲ ಇಟ್ಟಿದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನಮ್ಗೆ ಅರ್ಧ ಕೆಲಸ ಕಮ್ಮಿ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಎಲ್ಲ ಡಿಶ್ ವಾಶಿಗೆ ಹಾಕ್ತೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಥಿಂಗ್ ತೋರಿಸ್ಬೇಕು. ನನಗೆ ಇದು ತುಂಬ ಇಷ್ಟ ಆಗಿದ್ದು, ಬೆಂಡ್ ಲೈಕ್ ದಿಸ್. ಇದು ವಿಂಡೋ ಓಪನ್ ಮಾಡ್ಬೋದು, ಬಟ್ ಯಾ, ವೆಸಲ್ಸ್ ಇಟ್ಟಿದ್ದೀವಿ. ಯು ಕ್ಯಾನ್ ಶೋ ಇಟ್ ಫ್ರಮ್ ಹಿಯರ್. And this is the fridge as you should know it, and all the items. Almost ice creams, fries, chicken, everything we stored here. So, and idu one small table tara ide where we put all the vegetables. ಅಂಡ್ ಇನ್ನೊಂದು ತುಂಬಾ ಇಷ್ಟ ಆಗಿದೆ ಅಂದ್ರೆ, ಇವ್ರು ಬಂದ ತಕ್ಷಣ ನಮ್ಗೆ ಎಲ್ಲಾನು ಪ್ರೊವೈಡ್ ಮಾಡಿದ್ರು. ಲೈಕ್ ಡಸ್ಟ್ಬಿನ್ ಕವರ್, ಮತ್ತೆ ಟೇಬಲ್ ಒರೆಸೋದು ಬಟ್ಟೆ, ಆ್ಯಂಡ್ ದ ಫಾಸಿಲ್ ಕವರ್ಸ್ ಎಲ್ಲಾನು ಪ್ರೊವೈಡ್ ಮಾಡಿದ್ರು. ಸೊ ನಮ್ಮ ಮನೆ ಬ್ಯಾಕ್ ಯಾರ್ಡು. ದಿಸ್ ಇಸ್ ಅ ಬೆಸ್ಟ್ ಪಾರ್ಟ್. ನಾವು ಯಾಕೆ ಈ ಮನೆ ಚೂಸ್ ಮಾಡಿದ್ರೆ ಅಂದ್ರೆ ಬಿಕಾಸ್ ಆಫ್ ದ ವೇವ್. ನಾವು ಓಕೆ, ಫಸ್ಟ್ ಆಯ್ತು, ಆಮೇಲೆ ಸೊ ನಮ್ಗೆ ಈ ಬ್ಯಾಕ್ ಯಾರ್ಡ್ ತುಂಬಾ ಇಷ್ಟ ಆಯ್ತು. ಫುಲ್ ಗ್ರೀನರಿ ಇದೆ, ಮತ್ತೆ ಹಿಂದೆ ಅಲ್ಲಿ ಚರ್ಚ್ ಇದೆ, ಅಂಡ್ ಅದ್ರ ಪಕ್ಕ ಹೋದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಪೊಲೀಸ್ ಸ್ಟೇಷನ್ ಇದೆ. ಸೊ ಇದು
ನಮ್ಮ ಮನೇಲಿರೋ ಬೆಸ್ಟ್ ಪಾರ್ಟ್. ಯಾಕಂದ್ರೆ ನೋಡಿ, ಈ ಸೀನರಿ ನೀವು ನೋಡಿದ್ರಿ ಅಲ್ವಾ, ಈ ಸೀನರಿಗೋಸ್ಕರ ನಾವು ಇಂಡಿಯಾದಲ್ಲಿ ಹಿಲ್ ಸ್ಟೇಷನ್ ಅಂತೆ, ರೆಸಾರ್ಟ್ಸ್ ಅಂತೆ ಹೋಗಿ ಎಂಜಾಯ್ ಮಾಡ್ತೀವಿ. ಬಟ್ ನಂಗೆ ಮನೆ ಹಿಂದೆನೆ ಈ ವ್ಯೂ ಸಿಕ್ಕಿದೆ, ಅದಂತೂ ಸಖತ್ ಖುಷಿ ನಂಗೆ. ಎಸ್ಪೆಷಲಿ ಈ ಟೇಬಲ್ ಸೆಟಪ್ ಇಲ್ಲ ಅಂತ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಾಗ್ಲಿ, ನೈಟು ಪಾರ್ಟಿ ಮಾಡೋದಾಗ್ಲಿ ನಾವು ಇಲ್ಲೇ ಮಾಡೋದು. ಅಂಡ್ ಸೊ ಇವನ್ ದ ಗೇವ್ ಅಸ್ ದ ಏನಂತಾರೆ ಇದನ್ನ, ಏನಂತಾರೆ ಹೇಳು, ಗ್ರಾಸ್ ಕಟರ್ ಅಂತ. ಸೊ ಇದನ್ನು ಕೊಟ್ಬಿಟ್ಟಿದ್ದಾರೆ ಓನರು, ನಾವೇ ಗ್ರಾಸ್ ಕಟ್ ಮಾಡ್ಕೋಬೇಕು. ಸೊ ಗೈಸ್, ನಂಗೆ ಮನೇಲಿ ಆರ್ಕಿಟೆಕ್ಚರಿಂಗ್ ತುಂಬಾ ಇಷ್ಟ ಆಯ್ತು, ದ ವೇ ದ ಬಿಲ್ಟ್. ಸೊ ನೀವು ಆಗ್ಲೇ ನೋಡ್ದಂಗೆ ಇದು ಗ್ಲಾಸ್ ಡೋರು, ಸೊ ಒಳಗಡೆಯಿಂದ ಲಾಕ್ ಮಾಡ್ಕೊಬಹುದು. ಬಟ್ ಸೇಫ್ಟಿಗೋಸ್ಕರ ಅವ್ರು ಹೇಗ್ ಕೊಟ್ಟಿದ್ದಾರೆ ಅಂದ್ರೆ ಕೇರ್ಫುಲ್, ಇಲ್ಲಿ ಲಾಕ್ ಹಿಂಗ್ ಹಾಕಿ ಡೋರ್ನ ಲಾಕ್ ಮಾಡ್ಬೋದು. ತೆಗೆದ್ಬಿಟ್ಟು ನಾವು ನೀಟಾಗಿ ಎರಡು ಸೈಡ್ ಕವರ್ ಮಾಡ್ಬೋದು. ಕವರ್ ಮಾಡಿ ಒಳಗಡೆಯಿಂದ ಲಾಕ್ ಮಾಡ್ಬೋದು. ಸೊ ಸೇಫ್ಟಿ ವೈಸ್ ಬಂದ್ರೆ ನೋ ಕಾಂಪ್ರಮೈಸ್, ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಮನೆನ. ಇಲ್ಲಿ ಸಿಸ್ಟಮ್ ನನಗೆ ತುಂಬಾ ಇಷ್ಟ ಆಯ್ತು. ಯಾ ಗೈಸ್, ಸೊ ಬನ್ನಿ ಒಳಗಡೆ ಹೋಗೋಣ. ಅಂಡ್ ನಿಖಿತಾ ಒಂದ್ ಪಾರ್ಟ್ನ ಮಿಸ್ ಮಾಡ್ಬಿಟ್ಲು. ನಮ್ಮ ಮನೇಲಿ ಆಕ್ಚುಲಿ 4 ಜನ ಇರೋದು. ಸೊ ಒಬ್ರು ಇಲ್ಲೇ ಕೆಳಗೆ ಉಳ್ಕೊಂತಿದ್ದಾರೆ. ಸೊ ಇದು ಅವ್ರದ್ದು ರೂಮು. ಅಂಡ್ ಇಲ್ಲಿ ವಾಶ್ರೂಮ್ ಮತ್ತೆ ಟಾಯ್ಲೆಟ್ ನೀವು ಆಗ್ಲೇ ನೋಡ್ದಂಗೆ. ಸೊ ಇಲ್ಲಿ ಲಿವಿಂಗ್ ರೂಮು ಅಂಡ್ ಕಿಚನ್. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಇಷ್ಟಿದೆ ಗೈಸ್. ಸೊ ನಾವು ಇವಾಗ ಫಸ್ಟ್ ಫ್ಲೋರಿಗೆ ಹೋಗೋಣ ಬನ್ನಿ. ಸೊ ಇಲ್ಲೆಲ್ಲ ವುಡನ್ ಸ್ಟೆಪ್ಸ್ ಯೂಸ್ ಮಾಡ್ತಾರೆ. ಇಡೀ ಮನೆ ಪೂರ್ತಿ ವುಡನ್ ಅಲ್ಲೇ ಕಟ್ಟಿರೋದು, ನೋ ಬ್ರಿಕ್ಸ್ ಯೂಸ್ಡ್. ಸೊ ವೆಲ್ಕಮ್ ಫಾರ್ ದ ಅಪ್ಪರ್ ಪಾರ್ಟ್. ಸೊ ಇಲ್ಲಿ ಚಿಕ್ಕ ಹೊರಂಡ ತರ ಮಾಡ್ಬಿಟ್ಟು ಇಲ್ಲಿ ಲೈಟ್ ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ದ ಸೆಕೆಂಡ್ ವಾಶ್ರೂಮ್ ಫಸ್ಟ್ ಫ್ಲೋರಿಗೆ. ಸೊ ಇದು ಮಿರರ್, ಇಲ್ಲಿ ಲೈಟ್ ಎಲ್ಲ ಚೇಂಜ್ ಮಾಡ್ಕೋಬಹುದು, ಕಲರ್, ಫ್ರೀಕ್ವೆನ್ಸಿ. And this is the main thing I love it because as usual girls ಗೊತ್ತಲ್ವಾ. ಅಂಡ್ ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ರೆಗ್ಯುಲರ್ ವಾಶ್ರೂಮ್ ಥಿಂಗ್ಸ್ ಇಟ್ಕೋಬಹುದು, ಶಾಂಪೂ ಅಂತೆಲ್ಲಾನು. And this is a long mirror. Yeah, to dress up. And ಇಲ್ಲಿ ಶವರ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಶವರ್ ಸ್ಪೇಸ್ ಅಂಡ್ there's a curtain as you know. ಸೊ ಇಲ್ಲಿ ಇನ್ನೊಂದು ಥಿಂಗ್ ಏನಂದ್ರೆ ಆಸ್ ಯೂಶುವಲ್ ನಾವು ಹೇಳಿದ್ವಲ್ಲ, ಟವಲ್ ಒಣಗಾಕಕ್ಕೆ ಹೀಟರ್ಸ್ ಅಂತ ಮಷಿನ್ ಅಂಡ್ ಲಾಂಡ್ರಿ ಬಾಸ್ಕೆಟ್ ಇಟ್ಟಿದ್ದೀವಿ. ಅಂಡ್ ನಾವು ಫಸ್ಟ್ ಬಂದ ತಕ್ಷಣ ಏನಪ್ಪ ಇಲ್ಲಿ ಹೊರಗಡೆ ಗ್ಲಾಸ್ ಮಿರರ್ ಇಟ್ಟಿದ್ದಾರೆ, ಒಳಗಡೆ ಬಾತ್ರೂಮ್ ಇಟ್ಟಿದೆ ಅಂತ ಅನ್ಕೊಂತಾ ಇದ್ವಿ. ಬಟ್ ಇಟ್ ಈಸ್ ಇನ್ವಿಸಿಬಲ್ ವಿಂಡೋ, ಹೊರಗಡೆ ಏನು ಕಾಣಿಸಲ್ಲ. ಓಕೆ ಬನ್ನಿ ನಾನು ರೂಮ್ ತೋರಿಸ್ತೀನಿ. ಇದು ನನ್ನ ರೂಮು, ದಿಸ್ ಮೈ ರೂಮ್. ಸೊ ಇದು ನನ್ನ ಸ್ಟಡಿ ಟೇಬಲ್, ದಿಸ್ ಮೈ ಚೇರ್ ಅಂಡ್ ದಿಸ್ ಮೈ ಸ್ಟಡಿ ಲ್ಯಾಂಪ್. ಇದು ನನ್ನ ಬೆಸ್ಟ್ ಫ್ರೆಂಡ್ಸ್, ನಾನು ಏರ್ಪೋರ್ಟ್ ಅಲ್ಲಿ ಇದು ಹೋಗ್ಬೇಕಾದ್ರೆ ಲಾಸ್ಟ್ ಕೊಟ್ಟಿದ್ ಗಿಫ್ಟ್ ಅದು. ಅಂಡ್ ಸಾರಿ ಟು ಇಂಟರಪ್ಟ್, ನೋಡಿ ವಾಶ್ರೂಮ್ ಅಲ್ಲಿ ಹೀಟರ್ ಹ್ಯಾಂಗರ್ಸ್ ಕೊಟ್ಟಿದ್ರು ಕೂಡ ಇಲ್ಲೇ ಬಂದು ಒಣಗಾಕ್ತಾನೆ. ಏನಕ್ಕೆ ಅಂತ ಕೇಳಿದ್ರೆ ಬ್ಯೂಟಿಫುಲ್ ಥಿಂಗ್ ಇನ್ ಮೈ ರೂಮ್. ಇಲ್ಲಿಂದ ನೋಡಿದ್ರೆ ಸೂಪರ್ ಆಗಿರೋ ವ್ಯೂ ಕಾಣುತ್ತೆ. ದಿಸ್ ದ ಹೀಟರ್, ಎಲ್ಲಾ ರೂಮಲ್ಲೂ ಒಂದು ಹೀಟರ್ ಪ್ರೊವೈಡ್ ಮಾಡಿರ್ತಾರೆ. ಕೆಳಗಡೆ ಹಾಲ್ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಹೀಟರ್ ಇದೆ, ಚಿಕ್ಕ ಹೀಟರ್ ಇದೆ. ಯಾಕಂದ್ರೆ ರೂಮ್ಸ್ ಫುಲ್ ವಾರ್ಮ್ ಆಗಿರ್ಬೇಕು, ಫುಲ್ ಕೋಲ್ಡ್ ಆಗಿರುತ್ತೆ, -1, 2 ತನಕ ಹೋಗುತ್ತೆ. ಅಂಡ್ ಇಲ್ಲಿ ಕಬೋರ್ಡ್ಸ್ ಇದೆ, ಇಲ್ಲೆಲ್ಲ ನನ್ನ ಬಟ್ಟೆಗಳನ್ನ ಇಟ್ಕೊಂಡಿದೀನಿ. ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಕ್ಯೂಟ್ ಆಗಿದೆ. ಸೊ ಗೈಸ್, ಇದು ಫಸ್ಟ್ ಫ್ಲೋರ್ ಮೊದಲನೇ ರೂಮು. ಸೊ ನಾವು ಸೆಕೆಂಡ್ ರೂಮಿಗೆ ಬರೋಣ. ಇದು ಸೆಕೆಂಡ್ ರೂಮು. ಇಲ್ಲಿ ಇನ್ನೂ ಒಬ್ರು ಬರ್ಬೇಕು, ಇನ್ನೂ ಬಂದಿಲ್ಲ. ಸೊ ನಾವು ಸೂಟ್ ಕೇಸ್ ಇಡೋದಿಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ. ಅಂಡ್ ದಿಸ್ ಇಸ್ ದ ವಾಶ್ರೂಮ್, ಐ ಮೀನ್ ಟಾಯ್ಲೆಟ್ ರೂಮ್. ಇಲ್ಲೊಂದು ಅಪ್ಪರ್ ಸ್ಪೇಸ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಒಬ್ರು ಸ್ಟೇ ಆಗಿದ್ದಾರೆ, ಅವರು ವೆಕೇಶನ್ ಈಚೆ ಹೋಗಿದ್ದಾರೆ. So this is my room and yeah, my laptop, lamp and ನಾವು ಸೇಂಟ್ ಮಾಲೋಗ್ ಹೋಗಿದ್ವಿ. ಸೇಂಟ್ ಮಾಲೋದಲ್ಲಿ ದ ಮ್ಯಾಗ್ನೆಟ್ ವಿ ಗಾಟ್ ಅಂಡ್ ದಿನಾಂಗ್ ಹೋಗಿದ್ದು. ಇದು ಕಾಲೇಜಲ್ಲಿ ನಾವು ತಗೊಂಡಿದ್ದ ಫೋಟೋ, ಬ್ಯೂಟಿಫುಲ್. ಅಂಡ್ ನಾನು ಈ ರೂಮ್ ಯಾಕೆ ಸ್ಪೆಸಿಫಿಕ್ ಆಗಿ ಚೂಸ್ ಮಾಡಿದ್ದೇನೆ ಬಿಕಾಸ್ ಆಫ್ ಕಬರ್ಡ್. ನಿಮ್ಗೆ ಗೊತ್ತು, ಗರ್ಲ್ಸ್ ತುಂಬಾ ಡ್ರೆಸ್ ಇಟ್ಕೊಂಡು ನಮಗೆ ಇನ್ನೂ ಬೇಕು ಡ್ರೆಸ್ಸಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಮೈ ಕಬರ್ಡ್, ತುಂಬಾ ಗಲೀಜಾಗಿ ಎತ್ಕೊಂಡಿರೋದು. ಓ ಸಾರಿ,
ಕಬರ್ಡ್ ನನಗೆ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ. ಆಲ್ಮೋಸ್ಟ್ ನಾವು ಒಂದು 80 kgs ಪರ್ ಪರ್ಸನ್ ಕ್ಯಾರಿ ಮಾಡಿರೋದು, ಅದಕ್ಕೆ ಇಷ್ಟೊಂದು ಬಟ್ಟೆ. ಆಸ್ ಯೂಶುವಲ್ ರಿತೀಶ್ ಹೇಳಿದಾಗ ಎಲ್ಲ ರೂಮ್ಗೆ ಹೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅವರ್ ರೂಮ್, ವಿಂಡೋ ವೇವ್. ಅನದರ್ ಥಿಂಗ್, ನೀವು ಅನ್ಕೋತಿರ್ಬೋದು ಏನ್ ಎಲ್ಲ ವಿಂಡೋಸ್ ಅಲ್ಲೂ ಕರ್ಟನ್ಸ್ ಇಲ್ಲ, ಈ ತರ ಗ್ಲಾಸ್ ಇಟ್ಟಿದ್ದಾರೆ ಅಂತ. ಒಂದು ಶೇಡ್ ಕೊಟ್ಟಿದ್ದಾರೆ ಟು ಕ್ಲೋಸ್ ಲೈಕ್ ದಿಸ್. ಹಿಂಗೆ ಕ್ಲೋಸ್ ಮಾಡಬೇಕು. ಆಸ್ ಯೂಶುವಲ್ ನಾವು ಟ್ರೈನಲ್ಲೆಲ್ಲ ಮಾಡ್ತೀವಲ್ಲ ಹಂಗೆ ಇದೆ ಇದು. ಅಂಡ್ ಅನದರ್ ಥಿಂಗ್, ನಾನು ಈ ರೂಮ್ ಅಲ್ಲಿ ಸ್ವಲ್ಪ ಚಪಾತಿ ವೀವ್ಸ್ ಎಲ್ಲ ಬರೋದಕ್ಕೆ ಜಸ್ಟ್ ಆನ್ ದಿಸ್ ಆಫ್ ದ ಲೈಟ್. Yes, this is my beautiful room. Yeah, guys. So, and ivaga main thing, ground floor go ಇನ್ನೊಂದು ತೋರಿಸ್ತೀನಿ. So, this is like something horror ತರ ಫೀಲ್ ಆಗುತ್ತೆ ನಮಗೆ, ಬಿಕಾಸ್ ನಾವು ಕಾಂಜರಿಂಗ್ ಮೂವೀಸ್ ಎಲ್ಲ ನೋಡಿದಾಗ ಯಪ್ಪ ಹೆಂಗಪ್ಪ ಇದು. ಇಟ್ಸ್ ಬೇಸಿಕಲಿ ಆ ಬೇಸ್ಮೆಂಟ್. ಸೊ ಅಂಡ್ ಒನ್ ಥಿಂಗ್, ಲೈಟ್ ಆನ್ ಮಾಡ್ತೀನಿ. ಅಂಡ್ ನಮಗೆ ಕವರ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನಮ್ಮ ಓನರ್ಸ್, ಬಿಕಾಸ್ ಲೈಕ್ ಇಲ್ಲೆಲ್ಲ ಕವರ್ಸ್ಗಳಂತೂ ಲಿಟ್ರಲಿ ನಮ್ಮ ಇಂಡಿಯಾದಲ್ಲೆಲ್ಲ ಲೈಕ್ ಒಂದು 10 rupees 20 rupees ಇದ್ರೆ ಕವರ್ಸು, ಇಲ್ಲೆಲ್ಲ 50 rupees 75 rupees ಇದೆ ಒಂದು ಕವರ್. ಸೊ ಆಲ್ಮೋಸ್ಟ್ ಓನರ್ಸ್ ಎಲ್ಲ ಕವರ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಯಾ, ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗೈಸ್, ತುಂಬಾ ಭಯಾನಕವಾಗಿದೆ. ನಾನು ಲಿಟ್ರಲಿ ಇಲ್ಲಿ ಬರೋದೇ ಇಲ್ಲ. ಆ್ಯಂಡ್ ಯಾವಾಗಲೂ ನನ್ನೇ ಕಳಿಸ್ತಾಳೆ ಕೆಳಗಡೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಕ್ಕೆ. ಸೊ ಇಲ್ಲಿ ಏನಂದ್ರೆ ನೆಸೆಸಿಟಿ ಏನ್ ಮಾಡಿದ್ದಾರೆ ಅಂದ್ರೆ ನಾವು ಕೆಳಗಡೆನೆ ಬರ್ಬೇಕು ಬೇಸ್ಮೆಂಟ್ ಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಕ್ಕೆ. ಅವೆಲ್ಲ ಒಂದು ರೌಂಡ್ ಹಾಕಿದೀವಿ, ಒಣಗಾಕೋಬೇಕು. ಸೊ ನೀವೇ ನೋಡ್ಬೋದು ಬೇಸ್ಮೆಂಟ್ ಹೇಗಿದೆ ಅನ್ಬಿಟ್ಟು. ನಾವು ಫಸ್ಟ್ ಟೈಮ್ ಬಂದಾಗ ಯಾವುದೋ ಕಾಂಜೂರಿಂಗ್ ಮೂವಿನಲ್ಲಿ ನೋಡಿ ಯಪ್ಪ ಹಂಗೆ ಇದೆಯಲ್ಲಪ್ಪ ಅನ್ನೋ ಫೀಲ್ ಬಂತು. ಅಂಡ್ ಇದು ಗೋಲ್ ಪೋಸ್ಟ್, ಮತ್ತೆ ಅದು 2 ಓನರ್ ಮಕ್ಳದ್ದು ಸೈಕಲ್ಸ್. ಬೇಸಿಕಲಿ ಇದನ್ನೆಲ್ಲ ಏನಕ್ಕೆ ಇಲ್ಲೇ ಇಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಇದನ್ನ ಆಕ್ಚುಲಿ ಮನೆ ಕಟ್ಟಿ ಓನರ್ ಇಲ್ಲೇ ವಾಚಿಸ್ತಿದ್ರು, ಅವ್ರಿಗಿಬ್ರು ಮಕ್ಳಿದ್ದಾರೆ. ಸೊ ಎಲ್ಲ ಇಲ್ಲೇ ಇದ್ರು. ಸೊ ಅವ್ರು ಇನ್ನೊಂದು ಹೊಸ ಮನೆ ಕಟ್ಕೊಂಡು ಹೋಗಿದ್ದಾರೆ, ಅದಕ್ಕೋಸ್ಕರ ಇದನ್ನ ರೆಂಟ್ ಮಾಡಿದ್ದಾರೆ ನಮ್ಗೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ ಇಲ್ಲಿ ಒಳಗಡೆ ಇನ್ನೊಂದು ರೂಮ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಅವ್ರದ್ದು ಫರ್ನಿಚರ್, ಪೇಂಟ್, ಮಾಮೂಲಿ ನಾವು ಹಿಂಗೆ ನಮ್ಮ ಮನೆಗೆ ಸ್ಟೋರ್ ರೂಮ್ ಫುಡ್ ಇಟ್ಕೊಂಡಿರ್ತೀವಿ, ಅದು ಮೆಟೀರಿಯಲ್ ವೇಸ್ಟ್ ಆಗದೆ ಇರೋದು, ಸೊ ವೇಸ್ಟ್ ಆಗಿರೋಂತ ಇಟ್ಕೊಂಡಿರ್ತೀವಿ, ಹಾಗೆ ಇದು ಇಟ್ಕೊಂಡಿದ್ದಾರೆ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಇಂಡಿಯಾದಲ್ಲೆಲ್ಲ ಕಸ ಹಾಕ್ಬೇಕು ಅಂದ್ರೆ ಬೆಳಗ್ಗೆ ಎದ್ರೆ ಸಾಕು, BBMP ಅವರು ಸಾಂಗ್ ಹಾಕೊಂಡ್ ಬಂದ್ಬಿಡ್ತಾರೆ 6-7 ಗಂಟೆಗೆ ಕಸ ಹಾಕಿ ಅನ್ಕೊಂಡು. ನಾವು ಸೇಮ್ ಸ್ವಲ್ಪ ಸಿಮಿಲರ್ ಆಗಿರುತ್ತೆ ಅಂತ ಅನ್ಕೊಂಡ್ ಬಂದ್ವಿ, ಬಟ್ ಇಲ್ಲಿ ಟೋಟಲ್ ಡಿಫ್ರೆಂಟ್ ಇದೆ. ನಾವ್ ಇಂಡಿಯಾದಲ್ಲೆಲ್ಲ ಎಲ್ಲಾ ಕಸನು ಒಂದಕ್ಕೆ ಹಾಕ್ಬಿಟ್ಟು ಕಸ ಅಂದ್ಬಿಟ್ಟು ಹಾಕ್ಬಿಡ್ತಿದ್ವಿ, ಬಟ್ ಇಲ್ಲಿ ತುಂಬಾ ಸ್ಪೆಸಿಫೈ ಹಾಕ್ಬೇಕು. ಒಂದು ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಅಂತ ಮಾಡಿ ಹಾಕ್ಬೇಕು. ಡ್ರೈ ವೇಸ್ಟ್ ಅಂತೂ ತಿಂಗಳಿಗೆ ಒಂದೇ ಸತಿ ಬರೋದು. ಸೊ ಒಂದ್ ಸತಿ ಡ್ರೈ ವೇಸ್ಟ್ ನ ನಾವು ಅವ್ರಿಗೆ ಕೊಡ್ಬೇಕು ಅಥವಾ ಡಸ್ಟ್ಬಿನ್ ಹಾಕ್ಬೇಕು ಅಂದ್ರೆ 1 ತಿಂಗಳು ಕಾಯ್ಬೇಕು. ಬಟ್ ವೆಟ್ ವೇಸ್ಟ್ ವಾರಕ್ಕೆ ಒಂದ್ಸತಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಕಸ ಡಂಪ್ ಆಗಿದೆ. ನಾಳೆ ನಾಳಿದ್ರಲ್ಲಿ ಬರ್ತಾರೆ ಹಾಕ್ಬೇಕು. ಹಾಗೆ ನೋಡಿದಾಗ ಮನೆಯಿಂದ ಈಚೆ ಲೈಕ್ ಒಂದು ಶೆಡ್ ಕಾಣಿಸ್ತಿತ್ತು, ಬೇಸ್ಮೆಂಟ್ ಇಂದ ಕನೆಕ್ಷನ್ ಕೊಟ್ಟಿದ್ದಾರೆ, ಇದೇ ಶೆಡ್. ಸೊ ಇದು ಕಾರ್ ಶೆಡ್ ಅಪ್ಲಿಫ್ಟ್ ಆಗ್ತಿದೆ ಇವಾಗ. ಸೊ ಗೈಸ್, ನಿಮ್ಗೆಲ್ಲ ಅನ್ಸ್ತಿರ್ಬೋದು ವಾಶ್ರೂಮ್ಸ್ ಎಲ್ಲ ನಾನು ಆಗ್ಲೇ ತೋರಿಸಿದಾಗ ಅಲ್ಲಿ ಯಾವ್ದು ಹೀಟರ್ ಅಥವಾ ಏನು ಇಲ್ಲ, ಇಲ್ಲೆಲ್ಲ ಸೋಲಾರ್ಸ್ ಕೂಡ ಯೂಸ್ ಮಾಡಕ್ ಆಗಲ್ಲ. ಸೊ ಏನ್ ಮಾಡ್ತಾರೆ ಅಂದ್ರೆ ಈ ತರ ಬೇಸ್ಮೆಂಟ್ಸ್ ಅಲ್ಲಿ ಈ ತರ ಒಂದು ದೊಡ್ಡ ಹೀಟ್ ಇಟ್ಬಿಟ್ಟು ವಾಟರ್ ಹೀಟರ್ ಇಟ್ಬಿಟ್ಟಿರ್ತಾರೆ. ಸೊ ಇಡೀ ಮನೆಗೆ ಹಾಟ್ ವಾಟರ್ ಇದರಿಂದಾನೇ ಸಪ್ಲೈ ಆಗೋದು. ಅದು ಸಿಂಕ್ ಇಂದ ಆಗಿರ್ಬೋದು, ಶವರ್ ಇಂದ ಆಗಿರೋದು, ಎಲ್ಲ ಕಡೆ ಹಾಟ್ ವಾಟರ್ ಸಿಗುತ್ತೆ. ಸೊ ಇಷ್ಟೇ ಗೈಸ್, ಇದೊಂದು ಶೆಡ್ ನ ಕ್ಲೋಸ್ ಮಾಡ್ಬಿಡೋಣ. ಇಷ್ಟೇ ನಮ್ಮ ಬನ್ನಿ ನಮ್ಮ ಮೇಲೆ ಹೋಗೋಣ. ಸೊ ಇಲ್ಲಿಗೆ ಬೇಸ್ಮೆಂಟ್ ಮುಗೀತು. ಅಂಡ್ ನಾವೇ ಅವಾಗಲೇ ಸ್ಟೋರ್ ರೂಮಲ್ಲಿ ಒಂದು ವಿಷಯ ಹೇಳೋದು ಮರ್ತಿದ್ವಿ. ಏನಂದ್ರೆ
ಇಲ್ಲೆಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ನ ಸಪ್ರೇಟ್ ಆಗಿ ಸ್ಟೋರ್ ಮಾಡಿ ಇಟ್ಟಿದೀವಿ. ಯಾಕಂದ್ರೆ ಇಲ್ಲೆಲ್ಲ ಒಂದೊಂದು ಮಷಿನ್ಸ್ ಇರುತ್ತೆ, ಒಂದು ಮಾಲಲ್ಲಿ ಆಗಿರ್ಬೋದು, ಮಾರ್ಟಲ್ ಆಗಿರ್ಬೋದು, ಅಲ್ಲೆಲ್ಲ ಬಾಟಲ್ಸ್ ನ ತಗೊಂಡೋಗಿ ಹಾಕಿದ್ರೆ ಮಷಿನ್ ಒಳಗೆ ಒಂದು ಟಿಕೆಟ್ ತರ ಸಿಗುತ್ತೆ. ನಾವು ಇಂಡಿಯಾದಲ್ಲಿ ಹೇಗೆ ರಿಲಯನ್ಸ್ ಮಾರ್ಟ್, ಬಿಗ್ ಬಾಜಾರ್ ಅಥವಾ ಡಿ ಮಾರ್ಟ್ ಎಲ್ಲ ಇದೆಯೋ ಆ ತರ ಇಲ್ಲೂ ಗ್ರೋಸರೀಸ್ ಇರುವಂತ ಮಾರ್ಟ್ಗಳು, ಸ್ಟೋರ್ಗಳಿದೆ. ಅಲ್ಲಿ ಹೋಗ್ಬಿಟ್ಟು ನಾವ್ ಏನೇ ಪರ್ಚೇಸ್ ಮಾಡಿದ್ರು ಆ ಬಿಲ್ ಮೇಲೆ ಆ ಕೂಪನ್ ಕೊಟ್ಟರೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಆದ್ರಿಂದ ಇದನ್ನೆಲ್ಲ ಸಪ್ರೇಟ್ ಆಗಿ ಸ್ಟೋರ್ ಮಾಡಿ ಇಟ್ಟಿದೀವಿ. ಮತ್ತೆ ಇಲ್ಲಿ ನಮ್ಗೆ ವ್ಯಾಕ್ಯೂಮ್ ಕ್ಲೀನರ್ ಪ್ರೊವೈಡ್ ಮಾಡಿದ್ದಾರೆ ನಮ್ಮ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಇಲ್ಲಿ ಐರನ್ ಮಾಡ್ಕೊಳ್ಳೋದಕ್ಕೆ ಐರನ್ ಸ್ಟ್ಯಾಂಡ್, ಐರನ್ ಬಾಕ್ಸ್ ಎಲ್ಲ ಸಫಿಶಿಯೆಂಟ್ ಆಗಿ ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಾವು ಬಂದಿಲ್ಲಿ ಸ್ಟೇ ಆದ್ವಿ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಈ ಅಕಾಮಿಡೇಷನ್ಗೆ ಎಷ್ಟು ಪೇ ಮಾಡ್ತಾ ಇದ್ದೀವಿ ಅಂದ್ರೆ ಇಟ್ ಕಾಸ್ಟ್ ಲೈಕ್ €940. ಇಂಡಿಯನ್ ಕರೆನ್ಸಿಗೆ ಆಲ್ಮೋಸ್ಟ್ 86,000 ಆಗುತ್ತೆ ಪರ್ ಮಂತ್. ನಿಮ್ಮ ಅಪ್ಪ ಕೊಡ್ತಾನೆ. ನಾನು ಇಲ್ಲಿಗೆ ಬಂದಾಗ ನಮಗೂ ಅನಿಸಿದ್ದು ಇಟ್ಸ್ ಟೂ ಮಚ್ ಎಕ್ಸ್ಪೆನ್ಸಿವ್ ಅಂತ. ಬಟ್ ನನ್ನ ಫ್ರೆಂಡ್ಸ್ನೆಲ್ಲ ಕಂಪೇರ್ ಮಾಡಿದ್ರೆ ಅವರು ನಮ್ಮಷ್ಟೇ ರೆಂಟ್ ಪೇ ಮಾಡ್ತಿದ್ದಾರೆ. ಬಟ್ ಲೈಕ್ ತುಂಬ ಕಂಜೆಸ್ಟೆಡ್ ಆಗಿ ಉಳ್ಕೊಂಡಿದ್ದಾರೆ. ಲೈಕ್ ಒಂದು ಅಕಾಮಿಡೇಷನಲ್ಲೇ ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಕಿಚನ್, ಎವ್ರಿಥಿಂಗ್. ಈ ಇಂಡಿಯಾದಲ್ಲಿ ಲಾಡ್ಜ್ ಇರುತ್ತಲ್ಲ 3 ಸ್ಟಾರ್ ಹೋಟೆಲ್ಸ್ ಹಂಗಿದೆ. ಅದು ಕಂಪೇರ್ ಮಾಡಿದ್ರೆ ನಮ್ಗೆ ಚೆನ್ನಾಗಿರೋ ಮನೆನೇ ಸಿಕ್ಕಿದೆ. ಇಟ್ಸ್ ಬ್ಯೂಟಿಫುಲ್. ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ದಿಸ್ ಈಸ್ ಆರ್ ಎಂಡ್ ಆಫ್ ಅವರ್ ಹೋಮ್ ಟೂರ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಅಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಗೈಸ್.